ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಳೆದ ಸಂಚಿಕೆಗಳಲ್ಲಿ ನಾನು ಚಂಡಾಳಿ ಸ್ತ್ರೀ ಬಗ್ಗೆ ಮಾತಾಡಿದ್ದೆ. ಗ್ರಾಮ ಚಂಡಾಳಿನಿ, ಸಂಗಮ ಸ್ಪರ್ಶ ಚಂಡಾಳಿನಿ, ದೃಷ್ಟಿ ಚಂಡಾಳಿನಿ, ನಿರ್ದಯ ಚಂಡಾಳಿನಿ ಅಂಥೇಳಿ ಕೆಲವು ಎಪಿಸೋಡ್ಸ್ ಮಾಡಿದ್ದೆ. ಈ ಚಂಡಾಳಿನಿ ದೃಷ್ಟಿದೋಷ ತಟ್ಬಿಟ್ರೆ ಮಾಟ ಮಂತ್ರಗಿಂತಲೂ ಸ್ಟ್ರಾಂಗಾಗಿ ನಡೆದೋಗ್ಬಿಡುತ್ತೆ. ಮಾಟ ಮಂತ್ರ ನಮ್ಗೆ ಯಾರೂ ಮಾಡಿಸಿಲ್ಲ, ಅಲ್ಲಿ ಚಂಡಾಳಿ ಸ್ತ್ರೀಯದು ದೃಷ್ಟಿದೋಷ ನಮಗೆ ತಾಕಿದಾಗ, ನಮಗೆ ತಟ್ಟಿದಾಗ ವಿಪರೀತವಾಗಿ ನೊಂದೋಗ್ಬಿಡ್ತೀವಿ. ರೋಗ ಬಾಧೆ ಬರ್ಬೋದು, ಆಸ್ತಿ ಪಾಸ್ತಿನ ಕಳ್ಕೋಬೋದು ದೃಷ್ಟಿದೋಷದಿಂದ, ಅಥವಾ ಎಲ್ಲ ಕಳ್ಕೊಂಡು ಹುಚ್ಚುಚ್ಚಾಗಿ ಬೀದಿ ಬಂದು ತಲುಪ್ಬೋದು ನಾವು. ಕೆಲವರು ಹೇಳ್ತಾರೆ ಆಡೋ ಭಾಷೆಯಲ್ಲಿ, ಕೇರ ಬಾಧೆಗೆ ಬಂದುಬಿಟ್ಟೆ ನಾನು ಅಂತ. ದೃಷ್ಟಿದೋಷದಿಂದಲೂ ಆ ಥರ ಆಗೋ ಚಾನ್ಸ್ ಉಂಟು. ಆದರೆ ಅದನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಕಳೆದ 4 ಸಂಚಿಕೆಗಳಲ್ಲಿ ನನ್ನದೇ ಆದಂಥ ಅನುಭವದ ಆಧಾರದ ಮೇಲೆ ನಿಮಗೆ ಅದ್ರ ಬಗ್ಗೆ ಎಜುಕೇಟ್ ಮಾಡಿದ್ದೆ. ಇವತ್ತಿನ ಸಂಚಿಕೆಯಲ್ಲಿ ಭಾಳ ವಿಶೇಷವಾಗಿ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಇದನ್ನು ಯಾವ ರೀತಿ ಅರ್ಥೈಸಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನಿಮಗೆ ಸಬ್ಜೆಕ್ಟು ನಿಮ್ಗೆ ಅರ್ಥ ಆದರೆ ಪರಿಹಾರ ಈಸಿಯಾಗಿ ಮಾಡ್ಕೋಬೋದು. ಒಂದು ದೊಡ್ಡ ಫ್ಯಾಮಿಲಿ, ಒಂದು 25 ಎಕರೆ ಜಮೀನಿದೆ, ಸಾಕಷ್ಟು JCB, ಟ್ರ್ಯಾಕ್ಟ್ರು ಮತ್ತು ಒಂದಷ್ಟು 3-4 ಕಾರ್ಗಳು, ಆಲೆಮನೆ, ಬೆಲ್ಲ ತಯಾರಿಸೋ ಒಂದು ಯೂನಿಟ್ ಅವ್ರ ಮನೆಯಲ್ಲಿದೆ. ಇದಲ್ಲದೆ ಮೈಸೂರು ಸಿಟಿನಲ್ಲಿ ಅವ್ರಿಗೊಂದು 2 ಮನೆಯೂ ಇದೆಯಂತೆ. ಎಲ್ಲ ನೋಡಿದಾಗ ಸುಮಾರು ಒಂದು 20-30 ಕೋಟಿ ಆಸ್ತಿ ಇದೆ. ಅವ್ರಿಗೆ 2 ಗಂಡು ಮಕ್ಕಳಿದ್ದಾರೆ. ಇದಲ್ಲದೆ ಅವರಿಗೆ ಪಿತ್ತರಾಜಿತ ಆಸ್ತಿ ಬೇರೆ ಬರಬೇಕು. ಒಬ್ಬ ಗಂಡ ಹೆಂಡತಿಗೆ 2 ಗಂಡು ಮಕ್ಕಳಿದ್ದಾರೆ. ಆ ಗಂಡ ಹೆಂಡತಿಗೆ ಒಂದು 10-20 ಎಕರೆ ಜಮೀನಿದೆ, ನಂಜನಗೂಡು ಹತ್ರ ಎಲ್ಲೋ ಆಲೆಮನೆ ಇದೆ, ಮತ್ತು 2-3 ಮನೆ ಮೈಸೂರೇನೋ ಬಾಡಿಗೆ ಕೊಟ್ಟಿದ್ದಾರೆ. ಇದಲ್ಲದೆ ಇದು ಇವರು ಸಂಪಾದನೆ ಮಾಡಿರೋದು. ಈ ಅಪ್ಪನಿಗೆ ತಂದೆ ಕಡೆಯಿಂದ ಒಂದಷ್ಟು ಆಸ್ತಿ ಬರಬೇಕು, ತೋಟ ಮತ್ತು ಒಂದಷ್ಟು ಮನೆ ಎಲ್ಲ ಬರಬೇಕಂತೆ. ದೊಡ್ಡಣ್ಣ ತಮ್ಮನಿಗೆ ಇದು ಕೊಡ್ತಿಲ್ಲ. ನಿನ್ನ ಹತ್ರ 20 ಎಕರೆ ಜಮೀನು ಇದೆಯಲ್ಲೋ, ಮೈಸೂರಿನ 2 ಮನೆ ಇದೆ, ಸಾಕಷ್ಟು ದುಡ್ಡು ಮಾಡಿದ್ಯಾ ಅಂಥೇಳಿ ಅಪ್ಪನ ಆಸ್ತಿ ಹಾಕಬೇಕು ಅಂಥೇಳಿ ಅಣ್ಣ ತಮ್ಮನಿಗೆ ಆಸ್ತಿ ಕೊಡ್ತಾನೆ. ಇರೋ 2 ಗಂಡು ಮಕ್ಕಳಿಗೆ, ತಮ್ಮನ 2 ಗಂಡು ಮಕ್ಕಳಿಗೆ ಏನು ಮಾಡಿದ್ರೆ, ಅಣ್ಣ ಮತ್ತು ಅಣ್ಣನ ಹೆಂಡತಿ ಅದಕ್ಕೆ ಇಬ್ಬರು ಸೇರಿಕೊಂಡು ಈ ಗಂಡು ಮಕ್ಕಳಿಗೆ ಮಾಟಮಂತ್ರ ತಂತ್ರ ಪ್ರಯೋಗ ಮಾಡಿಬಿಟ್ಟಿದ್ದಾರೆ. ಮಾಟಮಂತ್ರ ಪ್ರಯೋಗ ಕೆಲವ್ರಿಗೆ ಅರ್ಥ ಆಯಿತೋ ಇಲ್ಲೋ ಗೊತ್ತಿಲ್ಲ. ಇದು ಭಾಳ ಕಾಮನ್ ಸಮಸ್ಯೆ, ಪ್ರತಿಯೊಬ್ಬರ ಮನೇಲಿದೆ. ಇಲ್ಲೊಬ್ಬರು ಒಬ್ಬ ದೊಡ್ಡ ಮನೆ ಶ್ರೀಮಂತರ ಮನೇಲಿ 2 ಗಂಡು ಮಕ್ಕಳು ಹುಟ್ಟಿದ್ದಾರೆ. ಇವನು ಅಣ್ಣ, ಇವನು ತಮ್ಮ. ಈ ತಮ್ಮ ಸ್ವಂತ ಸಂಪಾದನೆ ಒಂದು 20 ಎಕರೆ ಜಮೀನು ಮಾಡಿದ್ದಾನೆ ನಂಜನಗೂಡು ಹತ್ರ, ಮೈಸೂರು 2-3 ಮನೆ ಇದೆ, ಸಾಕಷ್ಟು ದುಡ್ಡು ಮಾಡಿದ್ದಾನೆ. ಅಣ್ಣ ಏನು ಹೇಳ್ತಾನೆ, ಅಪ್ಪನ ಆಸ್ತಿ ನಿನಗೆ ಕೊಡಲ್ಲ, ನಿನಗೆ 2 ಗಂಡು ಮಕ್ಕಳಿದ್ದಾರೆ, ಓದಿಸಿದ್ಯಾ, ಚೆನ್ನಾಗಿ ದುಡಿತಾ ಇದ್ದಾರೆ, ನಿನಗೆ ಅಪ್ಪನ ಆಸ್ತಿ ಹಾಕಬೇಕು, ಈಗಾಗಲೇ ನಿನ್ನ ಹತ್ರ ಅಷ್ಟು ಆಸ್ತಿ ಇದೆ. ಅದು ಇವನು ತಮ್ಮ ಏನು ಮಾಡ್ತಾನೆ, ನಂಗೆ ಅಪ್ಪನ ಆಸ್ತಿ ಬರಬೇಕು, ಅಪ್ಪನ ಆಸ್ತಿ ಒಂದು 20 ಎಕರೆ ಜಮೀನು ಬರಬೇಕು, ಹಳ್ಳಿಲಿ ಒಂದು ಮನೆ ಇದೆ ಅದನ್ನು ಭಾಗ ಆಗಬೇಕು ಅಂಥೇಳಿ ಕೇಳ್ಕೊತಾ ಇದ್ದಾನೆ. ಇಲ್ಲಿ ಈ ಅಣ್ಣ ಅತ್ತಿಗೆ ಇಬ್ಬರು ತಮ್ಮನಿಗೆ ಅಪ್ಪನ ಆಸ್ತಿ ಕೊಡಬಾರ್ದು ಅಂಥೇಳಿ 2 ಗಂಡು ಮಕ್ಕಳಿಗೂ ಬದುಕಿಸ್ಬಾರ್ದು, ಅವರು ಸತ್ತೋದ್ರೆ ಇವನ ಆಸ್ತಿನೂ ಇವನು ಬಂದ್ಬಿಡುತ್ತೆ ಅಂಥೇಳಿ ಈ ಅಣ್ಣ ಅತ್ತಿಗೆ ಇಬ್ಬರು ಸೇರಿ ಪಾಪ ತಮ್ಮನ ಮಕ್ಕಳು 2 ಗಂಡು ಮಕ್ಕಳು, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು, ಇನ್ನೊಬ್ಬ ಏನೋ ಲಾಯರ್ ಆಗಿದ್ದಂತೆ, ಇಬ್ಬರಿಗೂ ಕೂಡ ಅವರಿಗೆ ಮಾಟಮಂತ್ರ ಮಾಡಿಬಿಟ್ಟಿದ್ದಾರೆ. ಈ ವ್ಯಕ್ತಿ, ಅಣ್ಣ ನಮ್ಮ ಅಪ್ಪನ ಆಸ್ತಿ ಕೊಡು, ನನಗೆ ನಾನು ಹೆಚ್ಚಿಗೆ ಹೇಳ್ತಿಲ್ಲ,
ನೀನರ್ಧ ನಾನರ್ಧ ಹಂಚ್ಕೊಳ್ಳೋಣ ಅಂದರೆ ಇವ್ನು ಕೊಡ್ತಾ ಇಲ್ಲ ಅಣ್ಣ. ನಿನ್ನೆ ಥರ ಅಷ್ಟೊಂದು ಕೋಟಿಗಟ್ಟಲೆ ಆಸ್ತಿದೆ, ಯಾಕೆ ಬೇಕು ನಿನಗೆ ಅಂಥೇಳಿ ಅಣ್ಣ ಸತಾಯಿಸ್ತಾನೆ ಇದ್ದಾನೆ. ಅಣ್ಣ ಅದಕ್ಕೆ ಇಬ್ಬರು ಯಾವ ರೀತಿ ಆಗಿದೆ ಅಂತಂದರೆ, ಆ ಸಾಫ್ಟ್ವೇರ್ ಇಂಜಿನಿಯರ್ ಓದ್ತಿದ್ದವನು, ಕೆಲಸ ಮಾಡ್ತಿದ್ದವನು ಬೆಂಗಳೂರು ಎಲ್ಲೋ ಇದ್ದಂತೆ. ಅವನು ಯಾವುದೋ ಒಂದು ಊರಲ್ಲಿ, ಅವ್ರೂರೆಲ್ಲ ಎಲ್ಲೋ ಒಂದು ಜಾತ್ರೆ ಆಯಿತು. ಜಾತ್ರೆಗೆ ಹೋಗಿದ್ದಾಗ ಅವನ ಮನೆ ಕರೆದುಬಿಟ್ಟು ಕೂರಿಸ್ಬಿಟ್ಟು ಚೆನ್ನಾಗಿ ಮಾತಾಡಿ, ಏನೋ ಪ್ರಸಾದ ತಗೊಳಪ್ಪ, ಇವತ್ತು ಜಾತ್ರೆ ನಡೀತಿದೆ, ಪ್ರಸಾದ ಅಂತ ತಿನ್ನಿಸ್ಬಿಟ್ಟಿದ್ದಾರೆ, ದೊಡ್ಡಪ್ಪ ಕೊಡ್ತಾ ಇದ್ದಾನಲ್ಲ, ದೊಡ್ಡಮ್ಮ ಕೊಡ್ತಿದ್ದಾಳಲ್ಲ ಅಂದ್ಬಿಟ್ಟು ಆ ಸಾಫ್ಟ್ವೇರ್ ಇಂಜಿನಿಯರ್ ಏನು ಮಾಡ್ದ, ಅವತ್ತು ಪ್ರಸಾದ ಹೊತ್ತು ಅದೇನು ಕೊಟ್ಟರು ತಿಂದುಬಿಟ್ಟ. ಆಮೇಲೆ ಅವರೊಂದು ಮಾತಂದ್ರಂತೆ, ನೋಡಪ್ಪ ನಿನಗೊಂದು ಹೆಣ್ಣು ಹುಡುಕ್ತಾ ಇದ್ದೀವಿ, ಅದಕ್ಕೋಸ್ಕರ ನಿಂದೊಂದು ಫೋಟೋ ಕೊಡು, ಹೆಣ್ಣಿಗೆ ತೋರಿಸ್ತೀವಿ ಅಂಥೇಳಿ ಅವನೊಂದು ಫೋಟೋ ತೆಗೆಸ್ಕೊಂಡಂತೆ. ಮೊಬೈಲಲ್ಲಿ ಒಂದು ಫೋಟೋ ಕಳಿಸ್ತಾ ವಾಟ್ಸಪ್ಪಲ್ಲಿ. ಏನೋ ತಿನ್ನಿಸ್ಬಿಟ್ರು. ಮತ್ತು ಅವನು ಕೂತ್ಕೊಂಡಿರ್ಬೇಕಾದ್ರೆ ಅವ್ನು ಕೂತೋ ಜಾಗದಲ್ಲಿ ಒಂದು ಬಟ್ಟೆ ಹಾಕ್ಬಿಟ್ಟು ಕೂರಿಸಿದಂತೆ ಕುರ್ಚಿ ಮೇಲೆ, ಸೋಫಾ ಮೇಲೆ. ಒಂದು ಅರ್ಧ ಗಂಟೆ ಕೂತ್ಕೊಂಡು ಎಲ್ಲ ಥರ ಮಾತುಕತೆ ಎಲ್ಲ ಆಡಿದ್ಮೇಲೆ, ಆಯಿತು ದೊಡ್ಡಪ್ಪ ನಾನು ಹೋಗಿ ಬರ್ತೀನಿ ಅಂತ ಹೋದ್ಮೇಲೆ ನಾವು ಕೂತಿದ್ದಲ್ಲ ಬಟ್ಟೆ, ಅವನು ಅಷ್ಟೊತ್ತು ಕೂತ್ಕೊಂಡು ಒಂದು ಅರ್ಧ ಗಂಟೆ ಆ ಬಟ್ಟೆ, ಅವ್ನು ಕಳಿಸಿದ ಫೋಟೋ, ಮತ್ತು ಅವನಿಗೆ ಹೆಚ್ಚಿಗೆ ಏನೋ ಕೊಟ್ಟಿದ್ರು, ಒಂದು ಸ್ವಲ್ಪ ತಿಂದ, ಇನ್ನು ಉಳಿದು ಅಲ್ಲೇ ಇತ್ತು. ನಿರ್ಮಾಲ್ಯ ಭೋಜನ ಇಂಜಿನ್ ಮಾಡಿದ್ದು, ಅದಷ್ಟು ತೊಗೊಂಡು ಈ ಯಾರೋ ಒಬ್ಬ ಮಾಂತಕನ ಹೋಗ್ಬಿಟ್ಟು ಅದಕ್ಕೆ ಪ್ರಯೋಗ ಮಾಡಿಸ್ಬಿಟ್ಟಿದ್ದಾರೆ. ಅವ್ನು ತಿಂದುಬಿಟ್ಟಿದ್ದ ಎಂಜಿಲು, ಅವ್ನು ಕೂತ್ಕೊಂಡಿದ್ದಂಥ ಒಂದು ಬಟ್ಟೆ, ಮತ್ತು ಅವನಿಗೆ ಫೋಟೋ ಎಲ್ಲ ತೊಗೊಂಡೋಗಿ ಕೊಟ್ಬಿಟ್ಟು ಅವ್ರೂರು ಜಾತ್ರೆ ದಿವಸ ನಡೆದಿರೋದು, ಬೇರೆ ಜನ ಕರೆದ್ರೆ ಬರಲ್ಲ, ಜಾತ್ರೆ ನೆಪ ಮಾಡ್ಕೊಂಡು ಮನೆ ಕರೆಸ್ಬಿಟ್ಟಿದ್ದಾರೆ. ಇವನು ಹಿಂಗಾಯ್ತಾ, ಆ ಲಾಯರ್ ಓದ್ತಿದ್ನಲ್ಲ, ತಮ್ಮನ ಮಗ ಲಾಯರ್, ಏನೊಬ್ಬ ಮೈಸೂರಿನಲ್ಲೂ ಲಾಯರ್ ಮಾಡಿದ್ದಂತೆ, ಓದಿದಾನೋ ಏನೋ, ಮೋಸ್ಟ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರು ಅನ್ಸುತ್ತೆ. ಅವನಿಗೆ ರಸ್ತೆಯಲ್ಲಿ ಹೋಗ್ತಿರ್ಬೇಕಾಗಿ ಕರೆದುಬಿಟ್ಟು, ಬರೀಲಿ ಏನು ದೊಡ್ಡಪ್ಪ ಬಾ ಒಳಗೆ ಅಂದಂತೆ. ಒಳಗೆ ಕರ್ಕೊಂಡು ಕೂರಿಸ್ಬಿಟ್ಟು, ಅಪ್ಪ ಆಮೇಲೆ ಬೆಂಗಳೂರಲ್ಲಿದ್ದಾರೆ, ಊರು ಜಾತ್ರೆಗೆಲ್ಲ ಹೋಗಿದ್ರು, ಕರೆಸ್ಬಿಟ್ಟು ಬಾ ಪ್ರಸಾದ ತಿನ್ನು ಅಂಥೇಳಿ, ಇವತ್ತು ಹಬ್ಬ ಅಲ್ಲ ಬಾ ಅಂದ್ಬಿಟ್ಟು ಏನು ಪಾಯಸ ಏನೆಲ್ಲ ಕೊಟ್ರಂತೆ. ಅವನು ತಿಂದ, ಅದು ಕುಡ್ದ, ಎಲ್ಲ ಆದಮೇಲೆ ಅವರು ಏನೋ ಒಂದು ಭಸ್ಮ ಅನ್ನಾಗಿ ಇಟ್ಕೊಳ್ಳೋ ಒಳ್ಳೆಯದು, ಇವತ್ತು ದೇವಸ್ಥಾನದಲ್ಲಿ ಹೋಮ ಮಾಡಿದರು, ಹಾಗಂತೇನು ಏನೋ ದೊಡ್ಡಮ್ಮ ಮತ್ತು ದೊಡ್ಡಪ್ಪ ಕೊಟ್ರಲ್ಲ ಅಂಥೇಳಿ ಎಲ್ಲ ಮಾಡಿಕೊಂಡು, ಹಾಗೆ ಒಂಚೂರು ಬಾಯಿಗೆ ಹಾಕೋ, ತಲೆಗೂ ಸ್ವಲ್ಪ ಸವರ್ಕೋ, ತಲೆಗೂ ಹಚ್ಕೋ, ಇಲ್ಲೆಲ್ಲ ಹಚ್ಕೋ ಅಂತ ಅಂದ್ರಂತೆ. ದೇವ್ರದಲ್ವಾ ಅಂದ್ಬಿಟ್ಟು ತಲೆಗೂ ಸ್ವಲ್ಪ ಹಚ್ಚು, ನಾನೇ ಹಚ್ಚಿದ ಬಾ ಅಂತೇಳಿ ಆ ಸ್ವಲ್ಪ ಒಂಚೂರು ಎಣ್ಣೆ ತೊಗೊಂಡು ಭಸ್ಮನ ಹಾಕ್ಬಿಟ್ಟು ಆ ದೊಡ್ಡಮ್ಮ ಏನು ಮಾಡಿ ತಲೆಗೆ ಹಚ್ಬಿಟ್ಟಿದ್ದಾಳೆ, ಆ ಲಾಯರ್ ತಲೆಗೆ. ದೊಡ್ಡಮ್ಮ ಅವನಾಯಿತು, ಬರ್ತೀನಿ ದೊಡ್ಡಮ್ಮ ಅಂತ ಹೋದರು. ಈ ಗಂಡ ಹೆಂಡತಿ ಇಬ್ಬರು ಮಾಡೋ ಕುತಂತ್ರ ಇವ್ರು ಯಾರಿಗೂ ಗೊತ್ತಿಲ್ಲ. ಸರಿ ಜಾತ್ರೆ ಎಲ್ಲ ಮುಗಿಸ್ಕೊಂಡ್ರು ಎಲ್ಲ. ಅದು ಬೆಂಗಳೂರು ಬಂದಮೇಲೆ ಒಂದು ವಾರದಲ್ಲೇ ದೊಡ್ಡ ಮಗ ಕೆಲಸಕ್ಕೆ ಹೋಗ್ತಾ ಇಲ್ಲ, ಮನೆ ಒಳಗೆ ಉಲ್ಟಾ ಮಲ್ಕೊಂಡು ಕಾಲು ಬಡಿಯೋದು, ಕಿರ್ಚೋದು, ಅರ್ಚೋದು, ಮೈ ಮೇಲೆಲ್ಲ ನೀರು ಹಾಕ್ಕೊಳ್ಳೋದು, ಬಟ್ಟೆ ಎಲ್ಲ ಹರ್ಕೊಳ್ಳೋದು, ಹಾಸಿಗೆ ದಿಂಬ ಹರಿದು ಬಿಡೋದು, ಬೆಡ್ಶೀಟ್ ಹರಿಯೋದು, ಹುಚ್ಚಂಗೆ ಕುಪ್ಪಳಿಸಿ ಜಂಪ್ ಮಾಡಿ ಸುಸ್ತಾಗಿ ಮಲ್ಕೊಂಬಿಡೋದು. ಒಂದು 2 ಸೆಕೆಂಡ್ ಮಲ್ದ ತಕ್ಷಣ ಕಾಲನ್ನ ಹಾಸಿಗೆ ಪಟ ಅಂತ ಬಡಿಯೋದು, ಎದೆ ಬಡ್ಕೊಳ್ಳೋದು, ಅಲ್ಲೇನೋ ಪಾಟ್ ಅದೇದು ಹೊಡೆದಾಕ್ಬಿಡೋದು, ಅಲ್ಲೇನೋ ಬಟ್ಟೆಗಳೆಲ್ಲ ಅಲ್ಮೇರ ಬೀರುವಿಂದ ಬಟ್ಟೆಗಳೆಲ್ಲ ಬಿಸಾಕೋದು, ಹುಚ್ಚಂಗೆ ಕುಣಿಯೋದು, ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ಕುಣಿಯೋದು ಶುರು ಆಗೋಗ್ಬಿಟ್ಟಿದೆ. ಏನು ದೊಡ್ಡ ಮಗ ಚೆನ್ನಾಗಿದ್ನಲ್ಲಪ್ಪ, ಯಾಕೆ ಹಿಂಗಾದ, ಜಾತ್ರೆದು ಬಂದಮೇಲೆ ಹಿಂಗೆ ಆಗ್ತಿದ್ದಾನಲ್ಲ ಅಂಥೇಳಿ ಅವರು ಡಾಕ್ಟರ್ ತಕ್ಕ ಕರ್ಕೊಂಡು ಅಡ್ಮಿಟ್ ಮಾಡೋದು. ನಿಮ್ಮ ಮಾನ್ಸಲ್ಲಿ ಒಂದು ವಾರ ಇಟ್ಕೊಂಡು ಕೈ ಕಾಲೆಲ್ಲ ಕಟ್ಟಾಕ್ಬಿಟ್ಟಿದ್ರು. 2ನೇ ಮಗಂಗಂತೂ ಕೂತಿದ್ದಾನೆ, ಇರ್ತಾನೆ, ಮಲಗಿದ್ರೆ ಏನೇನೋ ಮಾತಾಡ್ತಾನೆ, ಕಣ್ಣಲ್ಲಿ ಧಾರಾಕಾರವು ನೀರು ಸುರಿತಾ ಇದೆ 2ನೇ ಮಗನಿಗೆ, ಲಾಯರ್ಗೆ. ಅವನು ಇದ್ದಕ್ಕಿದ್ದಾಗೆ ಊಟ ಮಾಡಿದಾಗೆಲ್ಲ ಏನೋ ತಿಂದಾಗೆಲ್ಲ ವಾಂತಿ ಆದಂಗೆ ಆಗುತ್ತೆ, ಹೊಟ್ಟೆ ನುಲ್ತಾ ತಮ್ಮ ತಲೆನ ಗೋಡೆ ಹೊಡ್ಕೋತಾನೆ, ತಲೆನ ಚಿಚ್ಕೊಡೋದು ಗೋಡೆಗೆ. ಆಮೇಲೆ ಇದ್ದಕ್ಕಿದ್ದಾಗೆ ರಾತ್ರಿ ಬಾಲು ತೆಗೆದು ಓಡೋಗೋದು ಮನೆಯಿಂದ ಹೊರಗಡೆಗೆ. ಎಲ್ಲೋ ಕೂತಿರ್ತಾನೆ, ಎಲ್ಲೋ ಬರ್ತಾನೆ, ದೊಡ್ಡ ಮಗದ್ದು ಚಿಕ್ಕ ಮಗದು ಹಿಂಗಾಯ್ತಲ್ಲ ಅಂಥೇಳಿ ಭಾಳ ವ್ಯಥೆ ಪಡ್ತಿದ್ದಾರೆ ಇವರು. ಇವರೊಬ್ಬರು ಪ್ರೈವೇಟ್ ಕಂಪ್ನಿ ಕೆಲಸ ಮಾಡ್ಕೊಂಡಿದ್ರು, ಇಬ್ಬರು ಹುಡುಗರು ತಂದೆ. ಅವರು
ಯಾವ ರೀತಿ ಮಕ್ಕಳನ್ನು ಸಾಕಿದ್ರು ಅಂದರೆ ಭಾಳ ಚೆನ್ನಾಗಿ ಸಂಸ್ಕಾರ ಕೊಟ್ಟು ಸಾಕಿದ್ರು. ಯಾವತ್ತೂ ಬಾಯಿ ಕೆಟ್ಟ ಬಾಧೆ ಬಂದಿರಲಿಲ್ಲ. ಇಬ್ಬರು ಮಕ್ಕಳು ಅಪ್ಪ ಅಮ್ಮನಿಗೆ ಬೈಯೋದು ಹೊಡೆಯೋದು ಶುರು ಮಾಡೋದು. ಎರಡನೇ ಮಗ ಲಾಯರ್ ನೇಣಾಕೊಳ್ಳೋಕೆ ಹೋಗ್ತಿರ್ತಾನಂತೆ, ನಾನು ಸತ್ತೋಗ್ತೀನಿ ಅಂತ. ದೊಡ್ಡ ಮಗ ನಿಮಾನ್ಸಲ್ಲಿ ಒಂದು ತಿಂಗಳಿದ್ರೂ ಕೂಡ ಏನೂ ಪ್ರಯೋಜನ ಆಗಲಿಲ್ಲ. ಡಾಕ್ಟ್ರ್ ಹೇಳಿದ್ರು ಇದು ಏನೋ ಪ್ರಾಬ್ಲಮ್ ಇದೆ, ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂಥೇಳಿ ಎಲ್ಲ ಕಡೆ ಹೋದ್ರಂತೆ. ಅವರು ಎಲ್ಲ ಸುತ್ತ ಹಾಕ್ಕೊಂಡು ಎಲ್ಲ ಬಂದು ಕೊನೆಗೆ ಇದ್ರ ಗುಟ್ಟೇನು ಅಂತ ಗೊತ್ತೇ ಇಲ್ಲ. ಅಘೋರತನ, ರೌದ್ರತನ ನೋಡಿದ್ರೆ ಭಯ ಆಗುತ್ತೆ. ವಿಡಿಯೋ ಎಲ್ಲ ಮಾಡ್ಕೊಂಡಿದ್ರು, ಮಗ ಹೆಂಗಾಡ್ತಾನೆ ಅಂತೇಳಿ ಎಲ್ಲ ಬಂದು ನನಗೆ ತೋರಿಸಿದ್ರು ಅವರು. ನೋಡಿ, ಅಣ್ಣ ಅದಕ್ಕೆ ಸ್ವಂತ ಅಣ್ಣ ಹೆಂಡತಿ ಜೊತೆ ಸೇರಿಕೊಂಡು ಸ್ವಂತ ತಮ್ಮನ್ನ ಮಕ್ಕಳಿಗೆ, ತಮ್ಮನ್ನ ಮಾಡಿಲ್ಲ, ಸ್ವಂತ ಇರುತ್ತೆ ಮಕ್ಕಳಿಗೆ ಹೆಂಗಾರು ಮಾಡೋ ಸತ್ತೋಬೇಕು, ಪಿತ್ರಾರ್ಜಿತ ಆಸ್ತಿಗೂ ಬರಬಾರ್ದು, ತಮ್ಮನ ಆಸ್ತಿನೂ ನಾನೇ ತಗೋಬೇಕು, ಇಬ್ಬರು ಮಕ್ಕಳನ್ನ ಸಾಯಿಸಿಬಿಟ್ಟು ಅನ್ನೋ ಪ್ಲ್ಯಾನ್ ಮಾಡಿ ಭಾಳ ಕುತಂತ್ರ ತಂತ್ರಗಳನ್ನು ಮಾಡಿದ್ದಾರೆ. ಇದೆಲ್ಲ ನೋಡಿದಾಗ ಪಾಪ ಯಾರೋ ಹೇಳಿದಂತೆ ಲಕ್ಷ್ಮೀ ಶ್ರೀನಿವಾಸ ಹತ್ರ ಹೋಗಿ ಅಂತೇಳಿ ನಾವು ಅವ್ರದ್ದೆಲ್ಲ ಅನಲೈಸ್ ಮಾಡಿದಾಗ ಜಾತಕದಲ್ಲಿ ಅಂಥ ದೋಷ ಕಾಣ್ತಿಲ್ಲ, ನವಾಂಶದಲ್ಲೂ ದೋಷ ಇಲ್ಲ, ಜನ್ಮಕೊಂಡಿಯಲ್ಲೂ ದೋಷ ಇಲ್ಲ, ದಶಾಭುಕ್ತಿಯಲ್ಲಿ ಕೂಡ ಅಂಥದ್ದಿಲ್ಲ. ಆದರೆ ಅಡಿಷನಲ್ ಎನರ್ಜಿ, ಇದಕ್ಕೆ ಎಲೆಕ್ಟ್ರೋಮೆಕ್ಯಾನಿಕಲ್ ಎನರ್ಜಿ ಅಂತಾರೆ. ಬಡ್ಕೊಳ್ಳೋದು, ಜಂಪ್ ಮಾಡೋದು, ಅರ್ಚೋದು, ತನಗೆ ತಾನೇ ಬಟ್ಟೆ ಹರ್ಕೊಳ್ಳೋದು, ಸಿಕ್ಕಿದೆಲ್ಲ ಹೊಡೆದು ಬಿಸಾಕೋದು, ಕೂಗೋದು. ಆಮೇಲೆ ಲಾಯರನ್ನ ಹುಡುಗ, ಪಾಪ ಹುಡುಗ ಏನಾಗಿದ್ದಾನೆ ಅಂತಂದರೆ ಇದಕ್ಕಿದ್ದಾಗೆ ಓಡೋಗೋದು ಎಲ್ಲೋ ಒಂದು ಕಡೆ. ಬಸ್ಗೋ ಇನ್ನೇನೋ ಬಸ್ ಬರ್ತಿದೆ, ಕಾರ್ ಬರ್ತಿದೆ ಅಂತ ಗಮನೇ ಇಲ್ಲ, ಸಡನ್ನಾಗಿ ಬ್ರೇಕ್ ಹಾಕಿ ನಿಲ್ಲಿಸಿದಾರಂತೆ. ಎಷ್ಟೋ ಸಲ ಜನ ಯಾಕೆ ಹಿಂಗೆ ಓಡ್ತಾರೆ, ಸಡನ್ನಾಗಿ ಸಿಕ್ಕಾಕೊಂಡ್ಬಿಡ್ತಂತೆ. ಅವನ್ನೆಲ್ಲ ವಿಚಾರಿಸಿ ಕೊನೆಗೆ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು, ನೋಡಿ ಹುಡುಗ ರಸ್ತೆಗೆಲ್ಲ ವೆಹಿಕಲ್ ಹೋಗೋಕ್ಕೆಲ್ಲ ತೊಂದರೆ ಕೊಡ್ತಾ ಇದ್ದಾನೆ ಅಂತೇಳಿ ಪೊಲೀಸ್ ಅವ್ನು ಕರ್ಕೊಂಡು ಹೋಗಿ ಹೊಡೆದು ಬೈದು ಆಮೇಲೆ ಅವ್ನು ಎಂಕ್ವೈರಿ ಮಾಡಿದಾಗ ಇವ್ರ ಮಗ ಅಂಥೇಳಿ ಯಾವ ಲೆವೆಲಿಗೆ ಹೋಗಿದೆ ಅಂದರೆ ತಂದೆ ತಾಯಿ ನೇಣಾಕೊಂಡು ಸತ್ತೋಬೇಕು. ತಂದೆ ತಾಯಿಗಳಿಗೆ ತುಂಬ ಯೋಚನೆ ಆಗೋಯ್ತು, ನಮ್ಮ ಕುಟುಂಬ ಎಷ್ಟು ಚೆನ್ನಾಗಿತ್ತು, ಯಾಕೆ ಈ ರೀತಿ ಆಯಿತು ನಮ್ಮ ಇಬ್ಬರು ಗಂಡು ಮಕ್ಳಿಗೂ ಅಂಥೇಳಿ ತುಂಬ ವ್ಯಥೆಪಟ್ಟರು. ಯಾವುದೋ ಭೂತ ಪ್ರೇತ ಬಂದು ಸೇರ್ಕೊಂಡಿದ್ಯಾ, ಯಾವುದೋ ದೃಷ್ಟಿದೋಷ ಆಗಿದೆಯಾ ಅಂಥೇಳಿ ಎಲ್ಲ ಥರ ಚೆಕ್ ಮಾಡಿಸಿದ್ದಾರೆ. ಯಾವ ದೇವಸ್ಥಾನಕ್ಕೂ ಹೋಗಲ್ಲ, ಯಾವ ಪೂಜೆ ಪುರಸ್ಕಾರಕ್ಕೂ ಭಾಗವಹಿಸ್ತಿಲ್ಲ ಈ ಹುಡುಗ ಮತ್ತು ಆ ಲಾಯರ್ ಹುಡುಗ. ಭಾಳ ಬೇಜಾರಾಗೋಯ್ತು. ಆಮೇಲೆ ನಾವೆಲ್ಲ ನೋಡಿ ಪರಿಶೀಲನೆ ಮಾಡಿದಾಗ ಸ್ವಗೋತ್ರದಲ್ಲೇ, ಸ್ವಂತ ತಮ್ಮ ಮನೆಯಲ್ಲೇ, ನಿಮ್ಮಲ್ಲೇ ಪುರುಷ ಸ್ತ್ರೀಯರಿಂದ ಪ್ರಯೋಗ ಆಗಿದೆ ಅಂತ. ಸೂರ್ಯ ಪುರುಷ, ಚಂದ್ರ ಸ್ತ್ರೀ. ಚಂದ್ರ, ರಾಹು ಮತ್ತು ಶುಕ್ರ ಸ್ತ್ರೀ ಗ್ರಹಗಳು. ಚಂದ್ರ ಸ್ತ್ರೀ ಗ್ರಹ, ರಾಹು ಸ್ತ್ರೀ ಗ್ರಹ, ಶುಕ್ರನು ಸ್ತ್ರೀ ಗ್ರಹ. ಇಲ್ಲಿ ಅಣ್ಣ ಅದಕ್ಕೆ ಸೇರಿ ಮಕ್ಕಳಿಗೆ ಮಾಡಿದ್ದಾರೆ. ಸೂರ್ಯ ಪುರುಷ, ಚಂದ್ರ ಸ್ತ್ರೀ ಗ್ರಹ, ಇವರಿಬ್ಬರು ಸೇರಿ ಆಸ್ತಿ ವಿಚಾರಕ್ಕೋಸ್ಕರ ಬಂದು ಕೇಳಿಬಿಡ್ತಾನೆ ಅಂದ್ಬಿಟ್ಟು ತಮ್ಮನ ಹೆಂಡತಿಗೂ ಏನೂ ಮಾಡಿಲ್ಲ, ತಮ್ಮನ ಮಕ್ಕಳಿಗೆ ಈ ರೀತಿ ಪ್ರಯೋಗ ಮಾಡಿರೋದು ಕಂಡು ಬಂತು. ಆವಾಗ ನಾವು ಇದಕ್ಕೆ ಪರಿಹಾರ ಏನು ಮಾಡಬೇಕು ಅಂತ ಸುಮಾರು ಅಷ್ಟರೊಳಗೆ ಇವರು ಒಂದು 7-8 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಮಾಂತ್ರಿಕರು ಏನೋ ಮಾಡಿದ್ದಾರೆ, ಅಲ್ಲಿ ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ಗೆ. ಈ ಥರ ಬಟ್ಟೆ ಹರ್ಕೊಳ್ಳೋದು, ಚುಚ್ಚಕ್ಕೆ ಕೂಗಾಡೋದು, ಮನೆ ಬಿಟ್ಟು ಓಡೋಗೋದು, ತಲೆ ಚಚ್ಕೊಳ್ಳೋದಕ್ಕೆಲ್ಲ ಯಾವ ಇಂಜೆಕ್ಷನ್ ಟಾನಿಕ್ ಮಾತ್ರ ಇವತ್ತು ಜಗತ್ತಲ್ಲಿ ಕಂಡಿಡಿಯೋಕ್ಕೆ ಸಾಧ್ಯ ಇಲ್ಲ. ಇದು ವಿಜ್ಞಾನಕ್ಕೆ ಮೀರಿದಂಥದ್ದು. ವಿಜ್ಞಾನಕ್ಕೆ ಕೆಲವು ಲಿಮಿಟೇಷನ್ಸ್ ಇದೆ, ಅದಕ್ಕಿಂತ ಮೀರಿದ್ದಕ್ಕೆ ವಿಜ್ಞಾನ ಗುಣಪಡಿಸೋಕ್ಕೆ ಸಾಧ್ಯ ಇಲ್ಲ. ಅಗೋಚರ ಶಕ್ತಿ, ದೈವಶಕ್ತಿನೇ ಬೇಕು. ಅದಕ್ಕೆ ಈ ಒಂದು ಘೋರ ರೂಪ ಅಂತ ಕರೀತಾರೆ. ಕಿರ್ಚೋದು, ಅಳೋದು, ಬಟ್ಟೆ ಹರ್ಕೊಳ್ಳೋದು, ಮನೆ ಬಿಟ್ಟು ಹೊಟ್ಟೋಗೋದು ಎಲ್ಲ ಹೇಗಾಗೋಯ್ತು ಅವ್ರ ಮನೆ ಅಂದರೆ, ಊಟ ಕೊಟ್ಟರೆ ಕಾಲಲ್ಲಿ ಉದಿತಾನಂತೆ, ನೀರು ಕುಡಿಯಲ್ಲ, ಸ್ನಾನ ಮಾಡಲ್ಲ, ಬಟ್ಟೆ ಹಾಕ್ಕೊಡಲ್ಲ. ಆ ವಯಸ್ಸಿಗೆ ಬಂದರೆ ಗಂಡು ಮಕ್ಕಳು ಈ ರೀತಿ ನಡೀತಾ ಇರೋದು ನೋಡಿ ಕಣ್ತುಂಬ ನೋಡ್ಬಿಟ್ಟು ತಾಯಿ ನಾನು ಏನಾಕೊಂಡು ಸತ್ತೋಗ್ಬೇಕು ಅನ್ನೋ ಮಟ್ಟಿಗೆ ತಾಯಿ ವೇದನೆ. ತಂದೆಗೆ ಏನು ಮಾಡಬೇಕು ಅನ್ನೋದು ದಿಕ್ಕೆ ತೋರಿಸ್ತಾ ಇಲ್ಲ. ಕೊನೆಗೆ ಏನು ಬೇಕಾದ್ರೆ ಹಾಳಾಗೋಲಿ, ಆಸ್ತಿ ಪಾಸ್ತಿ, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅನ್ನೋ ಮಟ್ಟಿಗೆ ಬಂದುಬಿಟ್ರು. ಆ ಲೆವೆಲಿಗೆ ತಂದಿಟ್ಟಿದೆ ಆ ಮಾಟ ಮತ್ತು ತಂತ್ರ ಪ್ರಯೋಗದ ದೋಷ. ಆ ಎರಡನೇ ಮಗನಿಗೆ ಲಾಯರ್ಗೆ ದೊಡ್ಡಮ್ಮ ಎಣ್ಣೆಲಿ ಆ ಭಸ್ಮ ಹಾಕಿ ತಲೆಗೆ ಹಚ್ಬಿಟ್ಟಿದ್ದಾಳೆ. ಅವ್ನಿಗೆ ಗೊತ್ತೇ ಇಲ್ಲ ಪಾಪ ಹುಡುಗನಿಗೆ. ತಗೊಳ್ಳೋ ಪ್ರಸಾದ ಹಾಗೆ ಅಂತೇಳಿ ಉಪಾಯ ಮಾಡಿ ತಿನ್ನಿಸಿ ತಲೆಗೆ ಹಚ್ಚಿ ಎಲ್ಲ ಕಳಿಸ್ಬಿಟ್ಟಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಕೊನೆಗೆ ನಾವು ಅದೊಂದು ಪರಿಹಾರ ಹೇಳಿದ್ವಿ ಅವರಿಗೆ. ಏನದು ಪರಿಹಾರ ಅಂತಂದರೆ, ರೌದ್ರತನ, ಘೋರವಾಗಿ ನಡ್ಕೊಳ್ತಾ ಇರೋ ವರ್ತನೆ, ಹೈಪರ್ ಆ್ಯಕ್ಟಿವ್ ಅಂತ ಹೇಳ್ತಾರೆ ಅದಕ್ಕೆ. ನಂಬರ್ 1. ನಂಬರ್ 2, ಈ
ಗಂಡಾಂತರಗಳು ಆತ್ಮಹತ್ಯೆ ಮಾಡ್ಕೊಳ್ಳೋದು, ತಲೆ ಚಚ್ಕೋತಾ ಇದ್ದೀನಿ ಆತ್ಮಹತ್ಯೆ ಮಾಡ್ಕೋತಾ ಇದ್ದೀನಿ ಅಂತ ಅರ್ಥ. ಬಟ್ಟೆ ಎಲ್ಲ ಹಾರ್ಕೊಳ್ಳೋದು, ಇದನ್ನೆಲ್ಲದಕ್ಕೂ ಕೆಲವೊಂದು ಬೀಜ ಮಂತ್ರಗಳಿದೆ ಅಘೋರ ತಂತ್ರ ಸಾರದಲ್ಲಿ. ಇದು ಅಘೋರ ತಂತ್ರ ಪ್ರಯೋಗ ಮಾಡಿಬಿಟ್ಟಿದ್ದಾರೆ. ಅದಕ್ಕೇನು ಮಾಡಬೇಕು ನಾವು, ಎಳ್ಳೆಣ್ಣೆ ತಗೋಬೇಕು. ಎಳ್ಳು ಶನಿ ಎಳ್ಳೆಣ್ಣೆ. ಅದಕ್ಕೆ ಸ್ವಲ್ಪ ಎಲ್ಲಾದರೂ ಹೋಮಗಳು ಮಾಡಿರ್ತಾರೆ ನೋಡಿ, ಹೋಮ ಪ್ರತಿಗಿರೆಯಾಗ ಅಥವಾ ಗಣಹೋಮ ಯಾವುದಾದ್ರು ಹೋಮ ಮಾಡಿರ್ತಾರೆ ದೇವಸ್ಥಾನಗಳಲ್ಲಿ. ಅಲ್ಲಿ ಅದನ್ನು ಭಸ್ಮ ಕಲೆಕ್ಟ್ ಮಾಡ್ಕೋಬೇಕು. ಆ ಎಣ್ಣೆಗೆ ಭಸ್ಮ ಮಿಕ್ಸ್ ಮಾಡಿ ಕೈಲಿ ಬಟ್ಲಲ್ಲಿ ಎಣ್ಣೆಯಲ್ಲಿ ಇಟ್ಕೊಂಡು ಆ ಭಸ್ಮ ಹಾಕಿಬಿಟ್ಟು ನಾ ಹೇಳೋ ಮಂತ್ರದಲ್ಲಿ 108 ಸಲ ಬೆಳಗ್ಗೆ ಮಧ್ಯಾಹ್ನ ಸಂಜೆ 3 ದಿನ ಹೇಳಿಬಿಟ್ಟು ಆಮೇಲೆ ಆ ಭಸ್ಮವನ್ನು ಅವ್ರಿಗೆ ತಲೆ ಮೈಗೆಲ್ಲ ಹಚ್ಚಬೇಕು. ಆಗ ಅವ್ರು ಏನು ಪ್ರಯೋಗ ಮಾಡಿದ್ರೋ ಅದೆಲ್ಲ ನಿಷ್ಫಲ ಆಗಿಬಿಡ್ತದೆ. ಏನು ಮಾಡಬೇಕು, ಎಳ್ಳೆಣ್ಣೆ ಶನಿ, ಭಸ್ಮ ಅಂದರೆ ನವಗ್ರಹ ಅಂತ ಹೇಳ್ತೀವಿ ನಾವು. ಅದರಲ್ಲಿ ಎಲ್ಲ ಗ್ರಹಗಳು ಸೇರಿರುತ್ತೆ ಭಸ್ಮ ಆಗಲಿಕ್ಕೆ. ಹೋಮದ ಭಸ್ಮ, ನವಗ್ರಹ ಶಾಂತಿ ಆಯಿತು, ಎಳ್ಳೆಣ್ಣೆ ಶನಿ, ಇವೆಲ್ಲನೂ ಅಭಿಮಂತ್ರಿಸ್ಬೇಕು. ಎಣ್ಣೆ ಮತ್ತು ಭಸ್ಮಕ್ಕೆ ಏನಂತ, ಓಂ ಭ್ರೀಂ. ಭ್ರೀಂ ಅಂದರೆ ವಿಪರೀತ ವಿಕಾರತನವನ್ನು ಮನಸ್ಸಲ್ಲೇ ಇರ್ಬೋದು, ದೇಹದಲ್ಲೇ ಇರ್ಬೋದು, ಅಲ್ಲೋಲ ಕಲ್ಲೋಲ ಆಗೋದನ್ನು ಓಂ ಭ್ರೀಂ ಭ್ರೀಂ ಅಂತ ಹೇಳಬೇಕು. ಗಮ್ ಅನ್ನೋ ಬೀಜ ಮಂತ್ರ, ಗಣಪತಿ ಬೀಜ ಮಂತ್ರ. ಗಮ್ ಅಂತ ಯಾಕೆ ಹೇಳ್ತಿರ್ಬೇಕಂದ್ರೆ ಅವನೇನೋ ಮಾಡೋ ಕೆಲಸದಲ್ಲಿ ವಿಘ್ನ ಆಗಬಾರ್ದು, ಮನೆ ಬಿಟ್ಟು ಓಡೋಗ್ತಿದ್ದಾಗ ಆಕ್ಸಿಡೆಂಟ್ ಆಗಬಾರ್ದು. ಅವನು ಏನೇ ಹೈಪರ್ ಆಕ್ಟಿವ್ ಮಾಡ್ತಿದ್ರು ಆ ಹೈಪರ್ ಆಕ್ಟಿವ್ ಯಾವುದೇ ರೀತಿ ಅವನಿಗೂ ತೊಂದರೆ ಆಗಬಾರ್ದು, ನಮಗೂ ತೊಂದರೆ ಆಗಬಾರ್ದು. ಅಂದರೆ ಅಲ್ಲಿರೋ ವಿಘ್ನಗಳನ್ನು ತೆಗೆದುಹಾಕಬೇಕು. ಅದಕ್ಕೆ ಓಂ ಭ್ರೀಂ ಗಂ ಭ್ರೀಂ ಅನ್ನೋ ಒಂದು ಮಂತ್ರ. ಓಂ ಭ್ರೀಂ ಗಂ ಭ್ರೀಂ ಭ್ರೀಂ ಗಂ 3 ಬಾರಿ ಭ್ರೀಂ ಅನ್ಬೇಕು. ಯಾಕೆ, ಆತ್ಮ ಮನಸ್ಸು ದೇಹ, ಬಾಡಿ ಮೈಂಡ್ ಸೋಲ್. ಮನಸ್ಸಿಂದ ಬರೋ ವಿಘ್ನಗಳು, ಮನಸ್ಸಿಂದ ಆಗೋ ವಿಕಾರಗಳು, ದುರಂತಗಳು, ದೇಹದಿಂದ ಆಗುವಂಥ ವಿಕಾರಗಳು, ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಚಾಕು ತಗೊಳ್ಳೋದು, ತಲೆ ಚಚ್ಕೊಳ್ಳೋದು, ಕುಯ್ಕೊಳ್ಳೋದು, ಈ 3ಕ್ಕೂ ಓಂ ಮ್ರೀಂ ಗಂ ಮ್ರೀಂ ಮ್ರೀಂ ಘಂ ಅಹ. ಅಹ ಅಂತಂತಂದರೆ ಇದಕ್ಕಿದ್ದಾಗೆ ಥಟ್ ಅಂತ ಕಿಚ್ಚೋದು, ಬೆಚ್ಚ ಬೀಳೋದು, ಸಡನ್ನಾಗಿ ಕೂತು ಮಾತಾಡ್ತಿಗೆ ವಿಚಿತ್ರವಾದಂಥ ಒಂದು ಸೌಂಡ್ ಬರುವಂಥದ್ದಕ್ಕೆ ಆಹಾ ಅಂತ ಹೇಳಬೇಕು. ಡಮ್ ಅನ್ನೋ ಒಂದು ಬೀಜ ಮಂತ್ರ ಬರುತ್ತೆ. ಆ ಡಮ್ ಅಂತಂತ ಏನಪ್ಪ ಅಂತಂದರೆ ತನ್ನಿಂದ ಇನ್ನೊಬ್ಬರಿಗೆ ಸಾಯಿಸೋದಾಗಲಿ ಒಡೆಯೋದಾಗಲಿ ಏನಾದ್ರು ಒಂದು ಕೃತ್ಯವನ್ನು ಮಾಡಬಾರ್ದು ಅನ್ನೋ ತಡೆಗಟ್ಟಕ್ಕೆ ಡಮ್ ಅನ್ನೋ ಮಂತ್ರ ಹೇಳಬೇಕು. ಐಂ ಕೆಟ್ಟ ಪದಗಳು ಬಾಯಿಂದ ಬರಬಾರ್ದು. ಐಂ ಅನ್ನೋ ಮಾತು. ಐಂ ಅಂದರೆ ಪದಗಳು. ಮಹಾ ಘೋರೇಶಾಯ ನಮಃ ಅಂತ ಹೇಳಿ ಮಂತ್ರ ಹೇಳಬೇಕು ಅಂತ ಹೇಳುತ್ತೆ ತಂತ್ರಸಾಧನೆ. ಅಂದರೆ ಎಳ್ಳೆಣ್ಣೆಗೆ ಭಸ್ಮವನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಓಂ ಭ್ರೀಂ ಘಂ ಭ್ರೀಂ ಭ್ರೀಂ ಘಂ ಅಹ ಢಂ ಐಂ ಮಹಾಘೋರೇಶಾಯ ನಮಃ. ಓಂ ಭ್ರೀಂ ಗಂ ಭ್ರೀಂ ಭ್ರೀಂ ಗಂ ಅಹ ಡಂ ಐಂ ಮಹಾಘೋರೇಶಾಯ ನಮಃ. ಘೋರೇಶ ಅಂದರೆ ವಿಚಿತ್ರವಾಗಿ ಘೋರ ಅದೇ ದುಃಖವನ್ನು ಜಾಸ್ತಿ ಮಾಡುವಂಥವನು, ಪ್ರಕೃತಿಗೆ ತನ್ನಿಗೆ ಮನೆಯಿರೋದಕ್ಕೆ ಎಲ್ಲಕ್ಕೂ ಧ್ವಂಸ ಮಾಡುವಂಥವನಿಗೆ ಘೋರ ಅಂತ ಕರೀತಾರೆ, ದುಃಖ ಕೊಡುವಂಥವನು ಅಂತ. ಮಹಾಘೋರೇಶಾಯ ನಮಃ ಅಂತ ಹೇಳ್ಬೇಕು. ಎಳ್ಳೆಣ್ಣೆಗೆ ಭಸ್ಮವನ್ನು ಮಿಕ್ಸ್ ಮಾಡಿಬಿಟ್ಟು ಓಂ ಭ್ರೀಂ ಗಂ ಭ್ರೀಂ ಭ್ರೀಂ ಗಂ ಅಹ ಡಂ ಐಂ ಮಹಾಘೋರೇಶಾಯ ನಮಃ. ಓಂ ಭ್ರೀಂ ಗಂ ಭ್ರೀಂ ಭ್ರೀಂ ಗಂ ಅಹ ಡಂ ಐಂ ಮಹಾಘೋರೇಶಾಯ ನಮಃ. ಓಂ ಭ್ರೀಂ ಗಂ ಭ್ರೀಂ ಭ್ರೀಂ ಗಂ ಅಹ ಡಂ ಐಂ ಮಹಾಘೋರೇಶಾಯ ನಮಃ ಅಂತ ಜಪ ಮಾಡ್ಬೇಕು. ಇದನ್ನು ಜಪ ಮಾಡಿಬಿಟ್ಟು ತಲೆಗೆ ಹಚ್ಚಬೇಕು, ಮೈಗೆಲ್ಲ ಹಚ್ಚಿಸ್ಬಿಡ್ಬೇಕು. ಒಂದ್ಸಲ ತಲೆಗೆ ಹಚ್ಬಿಟ್ಟಾದ್ರೆ ಮನಸ್ಸು ಶಾಂತಿ ಆಯಿತು ಅಂದರೆ ದೇಹಕ್ಕೆ ತಣ್ಣಗಾಗುತ್ತೆ. ಹೀಗೆ 7 ದಿವಸ ಸತತವಾಗಿ ಈ ಮಂತ್ರ ಅಭಿಮಂತ್ರಿಸಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿದಂಥ ಭಸ್ಮ, ತೈಲ ಭಸ್ಮ ಸ್ನಾನವನ್ನು ಮಾಡಿಸ್ಬೇಕು. ಮಾಡಿಸಾದ್ಮೇಲೆ ನಿಂಬೆಹಣ್ಣು ತಗೋಬೇಕು.
ನಿಂಬೆಹಣ್ಣು ತಗೊಂಡು ಇದೇ ಮಂತ್ರನ ಒಂದು ಅರ್ಧ ಗಂಟೆ ಜಪ ಮಾಡಬೇಕು. ನಿಂಬೆಹಣ್ಣಿಗೆ ಎಷ್ಟು ಯಾವ್ದು ನಿಂಬೆಹಣ್ಣು ತಗೊಳ್ಳಿ. ಓಂ ಬ್ರೀಂ ಗಂ ಬ್ರೀಂ ಬ್ರೀಂ ಗಂ ಅಹ ಡಂ ಐಂ ಮಹಾಘೋರೇಶಾಯ ನಮಃ ಅಂತ ಹೇಳಿ ಅದನ್ನು ಅಭಿಮಂತ್ರಿಸು. ಅರ್ಧ ಮುಕ್ಕಾಲು ಗಂಟೆ ಜಪ ಮಾಡಿದ್ರೆ ಒಂದು 500 ಆಗಿರ್ತದೆ. ಜಪ ಮಾಡಿಬಿಟ್ಟು ಆ ನಿಂಬೆಹಣ್ಣು ರಸನ ತಲೆಗೆ ಹಚ್ಬಿಟ್ಟು ಅರ್ಧ ಹೂಳು ತಲೆಗೆ ಹಚ್ಚಿ ಇನ್ನದನ್ನು ಜ್ಯೂಸ್ ಮಾಡಿ ಅವ್ರ ಬಾಯಿ ಕುಡಿಸ್ಬಿಟ್ಟ ಅಂತಂದರೆ ಅದು ಏನು ಮಾಡಿದ್ರು ಅದೆಲ್ಲ ವಾಪಸ್ ಹೊಟ್ಟೋಗುತ್ತೆ. ಹೀಗೆ 7 ದಿನ ಮಾಡಿದ ತಕ್ಷಣ ಯಾರು ಮಾಡಿಸಿದ್ರು ಅಣ್ಣ ಅತ್ತಿಗೆ, ಯಾರಿಗೆ ತಮ್ಮನ ಮಕ್ಕಳಿಗೆ, ಅಣ್ಣನಿಗೂ ಅತ್ತಿಗೆಗೂ ಇಬ್ಬರು ಒಂದೇ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಅಣ್ಣ ಕಾಲು ಕಳ್ಕೊಂಡ. ಅತ್ತಿಗೆ ಏನಾಯಿತು, ಇಮ್ಮಿಡಿಯೇಟಾಗಿ ಅವ್ರಿಗೇನೋ ತಲೆ ಪೆಟ್ಟಾಯಿತು ಏನೋ ಅಂತ ಹೇಳಿದ್ರು. ಆಗಿ 6 ತಿಂಗಳು ಹಾಸ್ಪಿಟಲಲ್ಲಿದ್ದರು. ಅವ್ರಿಗೆ ಐಸಿಯುನಲ್ಲಿದ್ದಂತೆ. ಸುಮಾರು ಒಂದು 20 ಲಕ್ಷ ಖರ್ಚಾಗಿದೆ ಐಸಿಯುನಲ್ಲಿ ಎಂಟಿ ಬೆಳೆಸ್ಕೊಳ್ಳೋಕ್ಕೆ. ಅಣ್ಣಂಗೆ ಕಾರ್ ಆಕ್ಸಿಡೆಂಟ್ ಆಗಿ ಏನೋ ಪ್ರಾಬ್ಲಮ್ಗೆ ಅರ್ಧ ಕಾಲು ಕಟ್ ಮಾಡಿದ್ರಂತೆ. ನೋಡಿ, ಕಲಿಯುಗದಲ್ಲಿ ಧರ್ಮನೇ ನಮ್ಮ ರಕ್ಷಣೆ ಮಾಡೋದು, ಅಧರ್ಮ ಯಾವತ್ತೂ ನಮ್ಮ ರಕ್ಷಣೆ ಮಾಡೋದಿಲ್ಲ. ಅಧರ್ಮ ಮಾರ್ಗದಲ್ಲಿ ಮಾಟ ಮಂತ್ರ ಮಾಡಿಸು. ಸ್ವಂತ ತಮ್ಮನಿಗೆ, ಸ್ವಂತ ಗೋತ್ರ, ಒಂದೇ ತಾಯಿ ಮಕ್ಕಳು, ಒಂದೇ ತಂದೆ ವೀರ್ಯದಲ್ಲಿ ಹುಟ್ಟಿರುವಂಥವ್ರು ಮಾಡಿಸಿದ್ದಕ್ಕೆ ಈ ಒಂದು ಘೋರೇಶ ಅನ್ನೋ ಮಂತ್ರ, ಘೋರ ಮಂತ್ರದಿಂದ ಅವನಿಗೆ ರಿವರ್ಸ್ ಆಯಿತು. ನೋಡಿ, ಇದು ಸೈನ್ಸ್ಗೆ ಚಾಲೆಂಜ್. ಅದರಿಂದ ಯಾರೂ ಶಾಶ್ವತ ಇಲ್ಲ. 5,000 ಕೋಟಿ ದುಡ್ಡಿದ್ದು, 5,000 ಎಕರೆ ಜಮೀನಿದ್ದು, ಇಡೀ ಬೆಂಗಳೂರೇ ನಿಮ್ಮ ಹೆಸರು ರಿಜಿಸ್ಟರ್ ಆಗಿದ್ರು ಕೂಡ, ಇಡೀ ಬೆಂಗಳೂರೆಲ್ಲ, ಇಡೀ ಕರ್ನಾಟಕನೇ ನಿಮ್ಮ ಹೆಸರು ರಿಜಿಸ್ಟರ್ ಆಗಿದ್ರು ಕೂಡ ಬದುಕೋದು ಕೆಲವೇ ದಿನ, ತಿನ್ನೋದು ಒಂದು ತುತ್ತನ್ನ. ಅದು 108 ಸಮಸ್ಯೆ ಇದೆ. ಸಕ್ಕರೆ ತಿನ್ನೋಕ್ಕಾಗಲ್ಲ, ಸಕ್ಕರೆ ಕಾಯಿಲ್ಲ. ಉಪ್ಪು ತಿನ್ನೋಕ್ಕಾಗಲ್ಲ, BP ಕಾಯಿಲ್ಲ. ಆಮೇಲೆ ಖಾರ ತಿನ್ನೋಕ್ಕಾಗಲ್ಲ, ಗ್ಯಾಸ್ಟ್ರೈಟ್. ಹೆಚ್ಕೋದು ಕೂರೋಕ್ಕಾಗಲ್ಲ, ಪೈಲ್ಸು, ಪಿಸ್ತೂಲ, ಫಿಶರ್ ಇರ್ತದೆ. ಈ ಗೋಳಲ್ಲಿ ಇವೆಲ್ಲ ಯಾಕೆ ಬೇಕು? ಕೋಟ್ಯಾಂತರ ರೂಪಾಯಿ ಆಸ್ತಿ. ಅದಕ್ಕೆ ಇರೋಷ್ಟು ದಿವಸ ನಾವು ಚೆನ್ನಾಗಿರೋಣ, ಯಾರಿಗೂ ತೊಂದರೆ ಕೊಡಬಾರ್ದು ತತ್ವ ಇತ್ತು ಅಂದರೆ ಅದೇ ಬ್ರಹ್ಮಜ್ಞಾನ ಅಂತ ನನ್ನ ಅರ್ಥದಲ್ಲಿ. ಅದರಿಂದ ಈ ಥರದ್ದೆಲ್ಲ ಮಾಡಿ ಮನುಷ್ಯನ ತಾನು ಹಾಳಾಗಿ ಇನ್ನೊಬ್ಬರು ಹಾಳು ಮಾಡ್ತಾರೆ. ತಮ್ಮನ ಮಕ್ಕಳು ಚೆನ್ನಾಗಿದ್ದಾರೆ, ಮದುವೆ ಮಾಡಕ್ಕೆ ಹೊರಟಿದ್ದಾರೆ, ಅವರು ಮದುವೆ ಆಗ್ತಿದ್ದಾರೆ. ಆದರೆ ಇವ್ರು ತಮ್ಮನ ಮಕ್ಕಳು ಮದುವೆಗೆ ಇವರಿಬ್ಬರು ಬರೋಕ್ಕಾಗಲ್ಲ. ಯಾಕೆಂದರೆ ಒಬ್ಬ ಕಾಲು ಪ್ರಾಬ್ಲಮ್ ಆಯಿತು ಅಣ್ಣನಿಗೆ, ಅದಕ್ಕೆ ಇವತ್ತು ನಾಳೆ ಸತ್ತೋಗೋ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಅಂಥ ಕುತಂತ್ರ ಚಂಡಾಳೆ ಸ್ತ್ರೀ ಈ ಅತ್ತಿಗೆ. ಹೆಂಡತಿ ಮಾತು ಕೇಳ್ಕೊಂಡು ಗಂಡ ಹಾಳಾಗೋದ. ಸ್ವಂತದ್ದು ಒಡಹುಟ್ಟು ತಮ್ಮನ ಮೇಲೆ ಪ್ರೀತಿ ಬಿಟ್ಟು ತಮ್ಮನ ಮಕ್ಕಳ ಮೇಲೆ ಮಾಟಮಂತ್ರ ಮಾಡಿ ಕೊನೆಗೆ ಅವನು ಉದ್ಧಾರ ಆಗಿಲ್ಲ. ಇದನ್ನು ನೋಡಿಕೊಂಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಇದ್ರ ಬದಲು ಅವನಿಗೆ ಆಸ್ತಿ ಏನು ಕೊಡಬೇಕು ಕೊಟ್ಟುಬಿಟ್ಟಿದ್ರೆ ಅವ್ರದ್ದೆಲ್ರಿಗೂ ಆಶೀರ್ವಾದ ಸಿಗ್ತಾ ಇತ್ತು. ಇದಕ್ಕೆ ಯಾವತ್ತೂ ಅಧರ್ಮ ಮಾರ್ಗದಲ್ಲಿ ಹೋಗಬಾರ್ದು, ನಾವು ಕೆಟ್ಟದ್ದನ್ನು ಮಾಡಬಾರ್ದು. ಕಲಿಯುಗ ರಿವರ್ಸ್ ಆಗಿಬಿಡ್ತದೆ. ಅಷ್ಟು ವಿಶೇಷ ಕಲಿಯುಗದಲ್ಲಿ. ಕಲಿ ಜೊತೆಗೆ ಕಲಿ ಶನಿ ಎರಡೂ ಸೇರಿದ್ದಾರೆ, ಮುಗಿದೋಯ್ತು. ಕಲಿ ಒಬ್ಬ ಬಂದೇನೋ ಆಟ ಆಡ್ಸೋರು ಓಕೆ, ಜೊತೆಗೆ ಶನಿನೂ, ಅದರಲ್ಲೂ 7 ವರ್ಷ ಶನಿ 7.5 ಏನಾದ್ರು ನಡೀತಿತ್ತು ಅಂದರೆ ಇನ್ನೂ ಭಯಂಕರ ಆಗುತ್ತದೆ ಜೀವನದಲ್ಲಿ. ಇದಕ್ಕೆಲ್ಲಕ್ಕೂ ಪರಿಹಾರ ಇದರ ಮಂತ್ರತಂತ್ರ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ ಒಂದು SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡೋದ್ಮೇಲೆ ಲೈಕನ್ನ ಬಟನ್ನ ಮರದೇ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟ್ವಿಟ್ಟರಲ್ಲಿ ಕೂಡ ಎಲ್ಲ ಇನ್ಫಾರ್ಮೇಷನ್ ನಾವು ಅಪ್ಲೋಡ್ ಮಾಡ್ತಿರ್ತೀವಿ. ಅಲ್ಲೂ ಕೂಡ ನಿಮಗೆ ಇನ್ಫಾರ್ಮೇಷನ್ ನೋಡ್ಬೋದು. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೆ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.